ಬಿಜೆಪಿಯಲ್ಲಿ ಡಾಕ್ಟರ್ ಸುಧಾಕರ್ ವರ್ಸಸ್ ಅಲೋಕ್ ವಿಶ್ವನಾಥ್ ಚಿಕ್ಕಬಳ್ಳಾಪುರ ವಿಧಾನಸಭೆ ಚುನಾವಣೆ ಸೋಲ್ತಾರೆ ಅಂತ ಯಾರು ಅನ್ಕೊಂಡಿರಲ್ಲ. ಸುಧಾಕರ್ ಸೋಲ್ಸಿ ಪ್ರದೀಪ್ ಈಶ್ವರ್ ಮೆಗಾ ವಿಕ್ಟರಿ ಆಯ್ತು. ಅಜ್ಞಾತ ವಾಸದಲ್ಲಿದ್ರು ಸುಧಾಕರ್ ಸೈಲೆಂಟ್ ಆಗಿ. ಈಗ ಅವರು ಮಂತ್ರಾಕ್ಷತೆ ಇವೆಲ್ಲ ಕೊಟ್ಕೊಂಡು ಓಡಾಡ್ತಾವ್ರೆ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಬಚ್ಚೇಗೌಡರು ಮನೆಗೆ ಹೋದ್ರು. ಬಿಜೆಪಿಯಿಂದ ಬಹುತೇಕ ನಾನೇ ಕ್ಯಾಂಡಿಡೇಟ್ ಅನ್ನೋದು ಸುಧಾಕರ್ ಅವ್ರ ನಂಬಿಕೆ. ನನ್ನ ಮಗನೋ ಯೋಗ್ಯ ಅವನೇ, ಅಲೋಕ್ಗೂ ಟಿಕೆಟ್ ಕೇಳ್ತೀನಿ ಅನ್ನೋದು ವಿಶ್ವನಾಥ್ ಅವರು. ಸೊ ಅವ್ರದ್ದು ರಾಜಕಾರಣ ನಡೀತಾ ಇದೆ. ಸುಧಾಕರ್ ಆಗ್ಬಿಟ್ರೆ ಹಲೋ ಅಜ್ಜಿ ಅಂದೇಳಿ ನಮಗೆ ಗೋಲ್ಡನ್ ಪ್ಲೇ ಬಟನ್ ಬರ್ಬೇಕು, ಅದೇನೋ ಅಂತ ಎತ್ಬಿಟ್ಟೆ ಫೋನ್. ಸುಧಾಕರ್ ಅವ್ರು ಸ್ಪರ್ಧಿಸ್ಬಿಟ್ರೆ ಪ್ರದೀಪ್ ಈಶ್ವರ್ ನಾನು ರೆಡಿ ಅಂತಾರೆ. ಇನ್ನು ಮೊಯ್ಲಿ ಮಾಜಿ ಮುಖ್ಯಮಂತ್ರಿ, ಮಾಜಿ ಕೇಂದ್ರ ಸಚಿವ, ಅವ್ರ ವಿರುದ್ಧ ರಕ್ಷಾ ರಾಮಯ್ಯ ಅವ್ರ ಟಿಕೆಟ್ಗಾಗಿ ಅವರಿಬ್ರು ನೋಡಬಹುದು. ಅಂಡ್ ಸುಧಾಕರ್ ಅಂತ ನಾನೇ ಅಂತ ಸ್ಪರ್ಧೆ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಇದು ಕಾಂಗ್ರೆಸ್ ಬಹುತೇಕ ಚುನಾವಣೆಗಳನ್ನ ಗೆದ್ದಿರೋದು. ಕಳೆದ ಬಾರಿ ಬಚ್ಚೇಗೌಡರು ಬಿಜೆಪಿಯಿಂದ ಗೆದ್ದಿದ್ರು. ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಆಗಿದ್ರು. ಈ ಸಾರಿ ಜೆಡಿಎಸ್ ಬಿಜೆಪಿ ಮೈತ್ರಿ. ಸೊ ಇಲ್ಲಿ ಜೆಡಿಎಸ್ ಜೊತೆಗಿನ ಮೈತ್ರಿ ಬಿಜೆಪಿಗೆ ಲಾಭ ಆಗ್ಬಹುದು. ಹಾಗಾಗಿ ಕುಮಾರಸ್ವಾಮಿ ಭೇಟಿ ಮಾಡಿ ಡಾಕ್ಟರ್ ಸುಧಾಕರ್ ಕೈ ಮುಗಿದು ದೇವೇಗೌಡರನ್ನ ಬಂದವ್ರೆ. ಆಮೇಲೆ ಬಿಜೆಪಿಗೆ ಏನು ಅಂತಂದ್ರೆ ಈಗ ಯಲಹಂಕ ವಿಶ್ವನಾಥನ್ ಕಾಂಗ್ರೆಸ್ ಕೋಟ್ ಹಾಕ್ಸ್ಬಿಡ್ತಾರ? ಇಲ್ಲ. ಬಟ್ ರಕ್ಷಾರಾಮಯ್ಯ ಮತ್ತೆ ಮೊಯ್ಲಿ ಇಬ್ಬರ ನಡುವೆ ನಾನು ಸೀನಿಯರ್, ನಾನು ತಗೋಬರ್ತೀನಿ ಟಿಕೆಟ್ ಅನ್ನೋದು ಮೊಯ್ಲಿ ಅವ್ರ ಲೆಕ್ಕಾಚಾರ. ಬಟ್ ಯಂಗ್ ಪಾಲಿಟಿಕ್ಸ್ಗೆ ಸಪೋರ್ಟ್ ಮಾಡ್ತಿರೋ ಕಾರಣ ರಾಹುಲ್ ಗಾಂಧಿ ಬಹುತೇಕ ರಕ್ಷಾರಾಮಯ್ಯ ಟಿಕೆಟ್ ಅನ್ನು ಪಡೆಯೋದ್ರಲ್ಲಿ ಯಶಸ್ವಿ ಆಗ್ಬೋದು, ಅದ್ರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ. ರಕ್ಷಾರಾಮಯ್ಯ ವರ್ಸಸ್ ಡಾಕ್ಟರ್ ಸುಧಾಕರ್, ಒಕ್ಕಲಿಗ ಕಮ್ಯುನಿಟಿ ವರ್ಸಸ್ ಬಲಿಜ ಕಮ್ಯುನಿಟಿ ನಡುವಿನ ಹೋರಾಟ ಇದಾಗತ್ತೆ. ಸೊ ಬಿಜೆಪಿಯಿಂದ ಧೀರಜ್ ಮುನ್ರಾಜು ದೊಡ್ಡಬಳ್ಳಾಪುರ ಅಂಡ್ ಯಲಹಂಕ ವಿಶ್ವನಾಥ್ ಇವರಿಬ್ರು ಬಿಜೆಪಿ. ಇನ್ನು ಜೆಡಿಎಸ್ ಕಾಂಗ್ರೆಸ್ ಎಂಎಲ್ಎಗಳು ಇಂಡಿಪೆಂಡೆಂಟ್ ಗೌರಿಬಿದನೂರಿನ ಪುಟ್ಸ್ವಾಮಿ ಗೌಡ್ರು, ಶರತ್ ಬಚ್ಚೇಗೌಡರು ಹೊಸಕೋಟೆ, ಅವ್ರ ಮಾವನೇ ಪುಟ್ಸ್ವಾಮಿ ಗೌಡ್ರು ಚುನಾವಣೆ. ಬಟ್ ಸುಧಾಕರ್ಗೆ ಏನು ಅಂತಂದ್ರೆ ನಾನು ಇನ್ನೂ 4 ವರ್ಷ ಯಾಕೆ ಕಾಯ್ಬೇಕು, ಇಲ್ಲ ಅಂದ್ರೆ ಪ್ರದೀಪ್ ಈಶ್ವರ್ ಚುಚ್ಚಿ 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 ಮಾನಸಿಕವಾಗಿ ಕೊಲ್ತಿರ್ತಾರೆ. ಸುಮ್ನೆ ಎಂಪಿ ನಿಂತ್ಕೊಂಡು ಹೆಂಗಿದ್ರು ಗೆದ್ಬಿಡ್ಬೋದು ಮೋದಿಯಲ್ಲಿ ಅಂತ ಅವ್ರು ನಿಂತ್ಕೋತಾರೆ. ಅಂದ್ಬಿಟ್ಟೆ ಸಾಮಾನ್ಯ ಅಲ್ಲ. ಸುಧಾಕರ್ ಹೌದು ಚಿಕ್ಕಬಳ್ಳಾಪುರಕ್ಕೆ ಕೆಲಸ ಮಾಡಿದ್ದಾರೆ. ಅವ್ರ ಮೇಲೆ ಕೋವಿಡ್ ಟೈಮಲ್ಲಿ ಎರಾಬಿರಿ ಮಾಡಿದ್ರು ಅನ್ನೋದು ಆರೋಪಗಳಿದೆ. ಇದೆಲ್ಲವೂ ಇದು ಚಿಕ್ಕಬಳ್ಳಾಪುರ ದೃಷ್ಟಿಲಿ ತುಂಬಾ ಕೆಟ್ಟದೇನಿಲ್ಲ, ಪರವಾಗಿಲ್ಲ, ಅವ್ರ ಅವಧಿನಲ್ಲಿ ಕೆಲಸ ಆಗಿದೆ ಅಂತ ಚಿಕ್ಕಬಳ್ಳಾಪುರ ಮಾತಾಡ್ತಾರೆ. ಬಚ್ಚೇಗೌಡರು 2019 ಗೆದ್ದಾಗ ಯಲಹಂಕ ವಿಶ್ವನಾಥ್ ಬಿಟ್ರೆ ಯಾರು ಎಮ್ ಎಲ್ ಎಗಳೇ ಇರಲ್ಲ ಬಿಜೆಪಿಗೆ. ಸೊ ಆಗ ನೋಡಿದ್ರೆ 8-7 ಜನ ಕಾಂಗ್ರೆಸ್ ಜೆಡಿಎಸ್ ಅವರು ಇದ್ರು, ಒಬ್ರು ಮಾತ್ರ ಬಿಜೆಪಿ ಅವರು ಇದ್ರು. ಅವತ್ತೇ ಬಿಜೆಪಿ ಬಚ್ಚೇಗೌಡರು ಗೆದ್ದಿದ್ರು. ಸೊ ಈ ಬಾರಿ ಸುಧಾಕರ್ ಟಿಕೆಟ್ ಕೊಟ್ರೆ MTB ನಾಗರಾಜ್ ಮಾಡಲ್ಲ, ಸುಧಾಕರ್ ಟಿಕೆಟ್ ಕೊಟ್ರೆ ವಿಶ್ವನಾಥ್ ಮಾಡಲ್ಲ ಚುನಾವಣೆ ಅನ್ನೋ ಗದ್ದಲಗಳು ಇದೆ. ಸೊ ಹಾಗಾಗಿ ಬಟ್ ಸುಧಾಕರ್ ಅವೆಲ್ಲವನ್ನು ಸರಿ ಮಾಡ್ಕೋತೀನಿ ಅಂತ ಹೋಗ್ತಿದ್ದಾರೆ. ವಿಜೇಂದ್ರ ಕೂಡ MTB ನಾಗರಾಜ್ ಮನೆಗೆ ಹೋಗಿ ಮಾತಾಡಿದ್ದಾರೆ. ಇವೆಲ್ಲವೂ ಕೂಡ ಇದೆ. ಸೊ ಹಾಗಾಗಿ ಸುಧಾಕರ್ ವರ್ಸಸ್ ರಕ್ಷಾರಾಮಯ್ಯ ವಾತಾವರಣ ಕಾಣ್ತಿದೆ. ಪ್ರದೀಪ್ ಈಶ್ವರ್ ಅಲ್ಲೂ ಸೋಲಿಸ್ತೀನಿ, ಸುಧಾಕರ್ನ ಅಲ್ಲೂ ಮನೆಗೆ ಕಳಿಸ್ತೀನಿ ಅಂತವ್ರೆ. ಆಗ ನೋಡ್ರೆ ಸುಧಾಕರ್ ಸುಮ್ನೆ MP ಆಗಿ ಹೋಗ್ಬಿಟ್ಟು ಅವ್ರಿಗೆ ಈಸಿ ಆಯ್ತದಪ್ಪ. ನೆಕ್ಸ್ಟ್ ಆದ್ರೆ ನೆಕ್ಸ್ಟ್ ಗೆಲ್ಲೇಬೇಕು ಸುಧಾಕರ್ ವಿರುದ್ಧ. ನೆಕ್ಸ್ಟ್ ನಿಂತವ್ರೆ ಪ್ರದೀಪ್ ಈಶ್ವರ್. ಅದಕ್ಕೆ ಕಮಾನ್ ಕರೀತಾವ್ರೆ. ಸೊ ಲೋಕಸಭೆಗೆ ಬೇಕಾದ್ರೆ ನಾನು ರೆಡಿ ಅಂತ ಹೇಳಿದ್ದಾರೆ ಪ್ರದೀಪ್ ಈಶ್ವರ್. ಬಟ್ ರಕ್ಷಾರಾಮಯ್ಯ ಟಿಕೆಟ್ ಪಡೆದು ಗಳಿಸಿ ಚುನಾವಣೆ ಗೆಲ್ಲುವ ವಿಶ್ವಾಸದಲ್ಲಿ ಅವರಿದ್ದಾರೆ. ಸುಧಾಕರ್ಗೆ ಯಾವ ರೀತಿ ಅಂದ್ರೆ ಅವ್ರ ವಿರೋಧ ಕಾಂಗ್ರೆಸ್ನೂ ಫೇಸ್ ಮಾಡಬೇಕು. ಕಾಂಗ್ರೆಸ್ ಅನ್ನೋದಕ್ಕಿಂತ ಪ್ರದೀಪ್ ಈಶ್ವರ್ನ ಫೇಸ್ ಮಾಡಬೇಕು. ಇತ್ಲಾಗಡೆ ಅವ್ರ ಪಾರ್ಟಿಲಿ MTB ನಾಗರಾಜ್ನ ಫೇಸ್ ಮಾಡಬೇಕು, ಅವ್ರನ್ನ ಸಮಾಧಾನ ಮಾಡಬೇಕು, ವಿಶ್ವನಾಥ್ನ ಸಮಾಧಾನ ಮಾಡಬೇಕು. ಸೊ ಇವೆಲ್ಲವೂ ಕೂಡ ಇದೆ. ದೊಡ್ಡ ಸವಾಲು ಸುಧಾಕರ್ ಮುಂದೆ ಇದೆ. ಬಟ್ JDS ನ ಒಂದಷ್ಟು ಓಟ್ಗಳು ಬಿಜೆಪಿಗೆ ಸ್ವಿಚ್ ಓವರ್ ಆಗುತ್ತೆ. ಲೋಕಸಭೆ ಚುನಾವಣೆ ಬೇರೆ, ವಿಧಾನಸಭೆ ಬೇರೆ. ಆ ಪುಟ್ಸ್ವಾಮಿ ಗೌಡ್ರ ಗೆಲುವಿನಲ್ಲಿ ಸುಧಾಕರ್ ಪಾತ್ರ ಬಹಳ ಇದೆ. ಗೌರಿಬಿದನೂರಲ್ಲಿ ಕಾಂಗ್ರೆಸ್ನ ಶಿವಶಂಕರ್ ರೆಡ್ಡಿ ಸೋಲ್ಸಕ್ ಹೋದ್ರಿ ಇವರು, ಅವ್ರನ್ನೂ ಸೋಲ್ಸಿದ್ರು, ಇವರು ಸೋತ್ರು. ಹಾಗಾಗಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಚದುರಂಗದ ಆಟ ಇದೆಯಲ್ಲ, ಇದು ಕಂಪ್ಲೀಟ್ ಡಿಫ್ರೆಂಟ್. ಸುಧಾಕರ್ಗೆ ಶತ್ರುಗಳು ಜಾಸ್ತಿ. ರಕ್ಷಾ ವರ್ಸಸ್ ವೀರಪ್ಪ ಮೊಯ್ಲಿ ಟಿಕೆಟ್ ಗಳಿಕೆ ಅವು. ಇದು ರಕ್ಷಾ ಟಿಕೆಟ್ ಪಡ್ಕೊಂಡು ಬಂದ್ರೆ ಅಂತದೇನು ದೊಡ್ಡ ವಿರೋಧ ಏನಿರಲ್ಲ. ವೀರಪ್ಪ ಮೊಯ್ಲಿ ಟಿಕೆಟ್ ಸಾಧ್ಯತೆ ತೀರಾ ಕಡಿಮೆ ಇದೆ. ವೀರಪ್ಪ ಮೊಯ್ಲಿ ಬಂದ್ರೆ ಸುಧಾಕರ್ ಆದಿ ಈಸಿ. ರಕ್ಷಾ ವರ್ಸಸ್ ಸುಧಾಕರ್ ಆದ್ರೆ ಒಂದ್ ಸ್ವಲ್ಪ ಇದಿರುತ್ತೆ, ಒಂದಷ್ಟು ಬೇರೆ ಲೆಕ್ಕಾಚಾರಗಳಲ್ಲಿ ನೋಡ್ಬೇಕೇನಾಗುತ್ತೆ ಅಂತ. ಬಟ್ ಸುಧಾಕರ್ ವಿಧಾನಸಭೆ ಸೋತಂತ ಸುಧಾಕರ್ ಲೋಕಸಭೆ ಗೆಲ್ತಾರ? ಸುಧಾಕರ್ ನಿಲ್ಬೇಕಂದ್ರೆ ನಿಲ್ಲ ಕೊಟ್ಟವ್ರು ಬಟ್ ಟಿಕೆಟ್ ಸಿಗುತ್ತಾ? ಅಲೋಕ್ ವಿಶ್ವನಾಥ್ ಸುಧಾಕರ್ ಅಂದಾಗ ಸುಧಾಕರ್ ಹೈಕಮಾಂಡ್ ಮಟ್ಟದಲ್ಲಿ ಒಂದ್ ಸ್ವಲ್ಪ ಕಾಂಟ್ಯಾಕ್ಟ್ ಬಿಲ್ಡ್ ಮಾಡ್ಕೊಂಡಿದ್ದಾರೆ. ಬಟ್ ಅಲೋಕ್ ವಿಶ್ವನಾಥ್ ಅವ್ರು ಇಲ್ಲ ನನ್ನ ಮಗನ್ಗೆ ಬೇಕು ಅನ್ನೋದು ಅವರ ಬೇಡಿಕೆ.
ಬಿಜೆಪಿಯ ಡಾಕ್ಟರ್ ಕೆ ಸುಧಾಕರ್ ಶತ್ರುಗಳ ಸಂಖ್ಯೆ ಜಾಸ್ತಿ, ಅದನ್ನ ಹೆಂಗ್ ಫೇಸ್ ಮಾಡ್ತಾರೆ ಅಂತ ಕಾದು ನೋಡಬೇಕು. ರಕ್ಷಾರಾಮಯ್ಯ ಯಲಹಂಕದಲ್ಲೇ ನಂಗೆ ಹಿನ್ನಡೆ ಆಗೋದು ಅಂತ ಅವ್ರು ಈ ಭಾಗದಲ್ಲಿ ಓಡಾಡ್ಕೊಂಡು ನಿಂತವ್ರ ರಕ್ಷಾರಾಮಯ್ಯ. ನಿಮ್ ಪ್ರಕಾರ ಚಿಕ್ಕಬಳ್ಳಾಪುರದಲ್ಲಿ ಗೆಲುವು ಕಾಂಗ್ರೆಸ್ದು, ಬಿಜೆಪಿ, JDS ತಾವೇನು ಹೇಳ್ತೀರಿ? ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಮುಂದೆ ಪ್ರಧಾನಿ ಯಾರಾಗಬೇಕು? ಮೋದಿ ಅವರು ಮುಂದುವರಿಬೇಕಾ, ರಾಹುಲ್ ಗಾಂಧಿ ಅವರ ಅಥವಾ ಮಲ್ಲಿಕಾರ್ಜುನ ಖರ್ಗೆ ಅವರ? ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.